ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜೈಲಿನಲ್ಲಿದ್ದುಕೊಂಡೇ ಭದ್ರಾವತಿ ಶಾಸಕನ ಮಗನ ಹತ್ಯೆಗೆ ಸ್ಕೆಚ್. ಡಿಚ್ಚಿ ಮುಬಾರಕ್ ಭದ್ರಾವತಿ ಟಿಪ್ಪು ಜೊತೆ ಸೇರ್ಕೊಂಡು ಬಸವನ ಕೊಲೆಗೆ ಪ್ಲಾನ್. ಭದ್ರಾವತಿ ಓಲ್ಡ್ ಟೌನ್ ಸ್ಟೇಷನ್ನಲ್ಲಿ ಎಫ್ಐಆರ್. ಕೊಲೆಗೆ ಸ್ಕೆಚ್ ಯಾಕೆ ಅನ್ನೋದು ಸಸ್ಪೆನ್ಸ್. ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟವರಿಗಿಲ್ಲ ಪರಿಹಾರ. ಕೋರ್ಟ್ನಿಂದ ಎರಡೆರಡು ಬಾರಿ ಆದೇಶವಾದರೂ ರೈತರಿಗೆ ಸಿಗದ ಪರಿಹಾರ. ಬೆಳಗಾವಿಯಲ್ಲಿ ಎಸಿ ಕಚೇರಿಯ ವಸ್ತುಗಳೇ ಜಪ್ತಿ. ಕೋರ್ಟ್ಗೆ ಹಾಜರು. ತರಾತುರಿಯಲ್ಲಿ ಪರೀಕ್ಷೆ ನಡೆಸೋಕೆ ಕೆಪಿಎಸ್ಸಿ ಕಸರತ್ತು. ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಅಭ್ಯರ್ಥಿಗಳ ಅಸಮಾಧಾನ. 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆ ಬಗ್ಗೆ ಅನುಮಾನದ ಹುತ್ತ. ದುಡ್ಡು ಮಾಡುವುದಕ್ಕಾಗಿ ಎಕ್ಸಾಮ್ ಡೇಟ್ ಬದಲಾವಣೆ ಮಾಡಿದ್ದ. ರಿಟೈರ್ಡ್ ಆಗ್ತಾ ಇರುವಂತಹ ಆ ಮೂವರು ಅಧಿಕಾರಿಗಳಿಗಾಗಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟಾನ. ಸ್ಫೋಟಕ ಆರೋಪ ಮಾಡಿದ ಕುಮಾರಸ್ವಾಮಿ. ದಲಿತ ರಾಜ್ಯಪಾಲರನ್ನ ಟಾರ್ಗೆಟ್ ಮಾಡ್ತಾ ಇರುವ ಆರೋಪ. ಬಿಜೆಪಿಯಿಂದ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವ. ಮುಡಾ ಹಗರಣದ ಬಗ್ಗೆ ಬಿಜೆಪಿಯಿಂದ ಮತ್ತೊಂದು ಹೆಜ್ಜೆ. ರಾಜ್ಯಪಾಲರಿಗೆ ಇನ್ನಷ್ಟು ದಾಖಲೆಗಳನ್ನ ಕೊಡೋಕೆ ತಯಾರಿ. ವಾರಾಂತ್ಯಕ್ಕೆ ಗವರ್ನರ್ ಭೇಟಿಯಾಗಲಿರುವ ಕೇಸರಿ ಪಡೆಯ ನಿಯೋಗ. ನಾವು ಮೀಟಿಂಗ್ ಮಾಡಿದ್ರೆ ಸಿಎಂನ ಸೇಫ್ ಮಾಡೋಕ್ ಹೊರಟಿದ್ದಾರೆ ಅಂತಾರೆ. ಯಾವುದಕ್ಕೆ ಸಿಎಂನ ಸೇಫ್ ಮಾಡಬೇಕು? ಸಿಎಂ ವೆರಿ ಸೇಫ್. ನಾವು ಅವರ ಜೊತೆಗಿರೋದ್ರಲ್ಲಿ ತಪ್ಪೇನು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರ. ದಳಪತಿಯ ಪ್ರಕರಣದ ಮೇಲೆ ಬಿಜೆಪಿ ಹೈಕಮಾಂಡ್ ಹದ್ದಿನ ಕಣ್ಣು. ರಾಜ್ಯ ಬಿಜೆಪಿ ನಾಯಕರಿಗೆ ವರದಿ ನೀಡುವಂತೆ ಸೂಚನೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ್ದಕ್ಕೆ ಸಿಡಿದೆದ್ದ ಕೈಪಡೆ. ರಾಜ್ಯಪಾಲರ ನಡೆ ವಿರುದ್ಧ ಮತ್ತೊಮ್ಮೆ ಖಂಡನಾ ನಿರ್ಣಯ. ಮುಡಾ ಕೇಸ್ ಮುಳ್ಳಾಗಿ ಚುಚ್ತಾ ಇರೋ ನಡುವೆ ರಾಷ್ಟ್ರ ರಾಜಧಾನಿಗೆ ಸಿಎಂ ಪ್ರಯಾಣ. ಸಂಜೆ ಶಾಸಕಾಂಗ ಸಭೆ ಮುಗಿದ ಬಳಿಕ ಹತ್ತಲಿದ್ದಾರೆ ದೆಹಲಿ ವಿಮಾನ. ನಾಳೆ ಹೈಕಮಾಂಡ್ ಭೇಟಿಯಾಗಿ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಚಿಂತನ ಮಂಥನ. ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ. ಮಂಗಳೂರಿನ ವೆಲೆನ್ಸಿಯಾದಲ್ಲಿನ ನಿವಾಸದ ಮೇಲೆ ಬೈಕಲ್ಲಿ ಬಂದ ದುಷ್ಕರ್ಮಿಗಳಿಂದ ಕೃತ್ಯ. ಸ್ಥಳಕ್ಕೆ ಪಾಂಡೇಶ್ವರ ಠಾಣಾ ಪೊಲೀಸರ ಭೇಟಿ. ಸಿಸಿಟಿವಿ ಪರಿಶೀಲನೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯ ಲಭ್ಯ. ಮೊಬೈಲ್ ರಿಟ್ರೀವ್ ವೇಳೆ ಬಯಲಾಯಿತು ಸ್ಫೋಟಕ ಅಂಶ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ಫೋಟೋ ಮೊಬೈಲ್ನಲ್ಲಿ ಪತ್ತೆ. ಹಲ್ಲೆ ವೇಳೆ ಕೈ ಮುಗಿದು ಬೇಡಿಕೊಳ್ತಾ ಇರೋ ಫೋಟೋ ಕಂಡು ಶಾಕ್. ಚಾರ್ಜ್ ಶೀಟ್ನಲ್ಲಿ ಸಾರಥಿಗೆ ಮತ್ತೊಂದು ಮಹಾ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆಗೋದು ಖಚಿತ. ತನಿಖೆ ವೇಳೆ ಕೊಲೆಯಲ್ಲಿ ನಟ ಭಾಗಿಯಾಗಿರೋ ಬಗ್ಗೆ ಸಾಕ್ಷ್ಯಗಳು ಲಭ್ಯ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1ಗೆ ಸಿಗುತ್ತಾ ರಿಲೀಫ್? ಕೋರ್ಟ್ನಲ್ಲಿಂದು ಪವಿತ್ರ ಗೌಡ ಬೇಲರ್ಜಿ ವಿಚಾರಣೆ. ಸರ್ಕಾರದ ಪರ ವಕೀಲರಿಂದ ಸಲ್ಲಿಕೆಯಾಗಲಿದೆ ಆಕ್ಷೇಪಣೆ. ದರ್ಶನ್ ಜೈಲಲ್ಲಿರೋದ್ರಿಂದ ಈ ವರ್ಷ ರಿಲೀಸ್ ಆಗಬೇಕಿದ್ದ ಡೆವಿಲ್ಗೆ ಸಂಕಷ್ಟ. ಡಿಸೆಂಬರ್ನಲ್ಲಿ ಬರಬೇಕಿದ್ದ ದಚ್ಚು ಸಿನಿಮಾ ಜಾಗದಲ್ಲಿ ಧ್ರುವ ಸರ್ಜಾ ಅಬ್ಬರ. ಬಹುತೇಕ ಆವತ್ತೇ ಕೇಳಿ ರಿಲೀಸ್ ಆಗೋದು ಫಿಕ್ಸ್. ಬದಲಾಪುರದಲ್ಲಿ ಎಳೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್. ಸುಮೋಟೋ ಕೇಸ್ ದಾಖಲಿಸಿಕೊಂಡ ಮಹಾರಾಷ್ಟ್ರ ಹೈಕೋರ್ಟ್. ಆರೋಪಿ ಅಕ್ಷಯ್ನ ಬಂಧಿಸಿರುವ ಪೊಲೀಸರು.
ಕೋಲ್ಕತಾದ ಹಾಸ್ಪಿಟಲ್ನಲ್ಲಿ ಟ್ರೈನಿ ವೈದ್ಯೆ ಪ್ರಕರಣದಲ್ಲಿ ರಾಜ್ಯದಲ್ಲೂ ಅಂಥದ್ದೇ ಪ್ರಕರಣ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ವೃದ್ಧೆಯ ಮೇಲೆ ಅತ್ಯಾಚಾರ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಘಟನೆ. ಆರೋಪಿ ಇರ್ಫಾನ್ಗಾಗಿ ಪೊಲೀಸರಿಂದ ಶೋಧ. ಬೆಳಗಾವಿಯಲ್ಲಿ ರಂಗೇರಿದ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್. ರಣಕಣ ಗೆಲ್ಲುವುದಕ್ಕೆ ಆಪರೇಷನ್ ಹಸ್ತದ ಗೇಮ್. ಬಿಜೆಪಿ ಸದಸ್ಯರಿಗೆ ಲಕ್ಷ ಲಕ್ಷ ಹಣ ಒಡವೆಯ ಆಫರ್. ಬೆಂಗಳೂರಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗಳೇ ಟಾರ್ಗೆಟ್. ರಾತ್ರಿ ಹೊತ್ತು ಬಂದು ಕಾರ್ಗಳನ್ನ ಕದ್ದು ಎಸ್ಕೇಪ್. ಬನಶಂಕರಿ ಠಾಣೆಯಲ್ಲಿ ಎಫ್ಐಆರ್. ಖದೀಮರಿಗಾಗಿ ತಲಾಶ್. ರಾಜ್ಯದ ಹೊರ ರಾಜ್ಯದ ಟ್ರಾವೆಲ್ಸ್ ಕಂಪನಿಗಳಿಂದ ಸರ್ಕಾರಕ್ಕೆ ಮೋಸ. ಲೈಸೆನ್ಸ್ ಪಡೆಯುವುದು ಒಂದಕ್ಕೆ, ಸಂಚಾರ ಮಾಡುವುದು ಇನ್ನೊಂದು ಕಾರಣಕ್ಕೆ. ರಾಜ್ಯ ಸಾರಿಗೆ ಇಲಾಖೆಗೆ ಚಾಟಿ ಬೀಸಿದ ಧಾರವಾಡ ಹೈಕೋರ್ಟ್ ಪೀಠ. ಗುರುರಾಯರ 353ನೇ ಆರಾಧನಾ ಮಹೋತ್ಸವದ ಸಂಭ್ರಮ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಉತ್ತರಾರಾಧನೆ. ಪ್ರಹ್ಲಾದ ರಾಜರ ರೂಪದಲ್ಲಿ ರಾಯರ ಅದ್ಧೂರಿ ಮೆರವಣಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.